ಸೊ ಧ್ರುವ ಸರ್ಜಾ ನಟನೆಯ ಮತ್ತೊಂದು ಹೊಸ ಸಿನಿಮಾವನ್ನ ನಿನ್ನೆ ಲಾಂಚ್ ಮಾಡಿದ್ದಾರೆ. ಸೊ ಅದರ ಟೈಟಲ್ ಟೀಸರ್ ನ ನಿನ್ನೆ ಒಂದು ಬಿಡುಗಡೆ ಮಾಡಲಾಯಿತು. ಸೊ ಅವರು ಒಂದು ಕೇಳಿಚಿನ ಸಿನಿಮಾ ಈಗಾಗಲೇ ಸಿನಿಮಾ ತಂಡ ಚಿತ್ರವನ್ನ ಸಂಪೂರ್ಣವಾಗಿ ಮುಗಿಸಿ ಈಗ ರಿಲೀಸ್ ಕೂಡ ರೆಡಿ ಆಗಿದೆ. ಸೊ ಅದಾದ್ಮೇಲೆ ಈಗ ಧ್ರುವ ಸರ್ಜಾ ಅವರ ನೆಕ್ಸ್ಟ್ ಸಿನಿಮಾನ ಅನೌನ್ಸ್ ಮಾಡಿದೆ. ಸೊ ಆ ಸಿನಿಮಾದ ಹೆಸರು ಬಂದು ಕ್ರಿಮಿನಲ್ ಅಂತ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು ಒಂದು ಹೆಸರಿದೆ, ಕ್ರಿಮಿನಲ್. ಸೊ ಇದು ನಮ್ಮ ಉತ್ತರ ಕರ್ನಾಟಕದ ಮಣ್ಣಿನ ಕಥೆ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆನ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಇಬ್ರು ಕೂಡ ರಚಿತಾರಾಮ್ ಆಗಿರ್ಬೋದು, ಧ್ರುವ ಸರ್ಜಾ ಅವರು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ನನಗಂತ ಒಂದು ಮಾತಾಡುವ ಸ್ಟೈಲ್ ತುಂಬಾ ಇಷ್ಟ ಆಯ್ತು. ಸೊ ನಮ್ಮ ಭಾಷೆ ಅಂದ್ರೆ ಹಂಗೆ ಅಲ್ವಾ, ಉತ್ತರ ಕರ್ನಾಟಕದ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅನ್ಕೋತೀನಿ. ಸೊ ಟೈಟಲ್ ಟೀಸರ್ನ ನಾವು ರಿಯಾಕ್ಷನ್ ರಿವ್ಯೂ ಕೊಡೋಣ. ಸೊ ಅದಕ್ಕಿಂತ ಮುಂಚೆ ಇದರಲ್ಲಿ ಮೇನ್ ಆಗಿ ಆಕ್ಟ್ ಮಾಡ್ತಿರೋದು ನಮ್ಮ ಧ್ರುವ ಸರ್ಜಾ ಅವರು, ಹೀರೋನ್ ಆಗಿ ಆಕ್ಟ್ ಮಾಡ್ತಿರೋದು ರಚಿತಾರಾಮ್ ಅವರು, ಗೊತ್ತಿರುವಂತ ವಿಷಯ. ಸೊ ಇದನ್ನ ಡೈರೆಕ್ಟ್ ಮಾಡ್ತಿರೋದು ರಾಜ್ಗುರು ಬಿ ಅವರು, ಪ್ರೊಡ್ಯೂಸ್ ಮಾಡ್ತಿರೋದು ಮನಿಷಾ ಅವರು. ಸೊ ಇದು ಗೋಲ್ಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಈ ಒಂದು ಟೈಟಲ್ ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಸೊ ಟೈಟಲ್ ಟೀಸರ್ ಯಾವ ರೀತಿ ಇರುತ್ತೆ, ಸೊ ಅಟ್ರಾಕ್ಟ್ ಆಗುತ್ತಾ ಟೈಟಲ್ ಟೀಸರ್ ಏನು ಅಂತ ನೋಡ್ಕೊಂಡು ಬರೋಣ. ಸೊ ಅದಕ್ಕಿಂತ ಮುಂಚೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ಟೈಟಲ್ ಟೀಸರ್ನ ನೋಡ್ಕೊಂಡು ಬರೋಣ, ರಿವ್ಯೂ ಮಾಡೋಣ. ಆಮೇಲೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಸೊ ಯಾವ ರೀತಿ ಅನಿಸ್ತು, ಯಾವ ರೀತಿ ಬಂದಿದೆ ಅಂತ ಇಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ ಆಗಿದ್ರೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಗೋಲ್ಡ್ ಮೈನ್ಸ್ ಫಿಲಿಪೀನ್ಸ್, ದ ವರ್ಲ್ಡ್ ಸಾವ್ ಲಾಂಗು ಮಚ್ಚಿಗಳಿದ್ದಲ್ವಾ, ಸಿ ಸಾವ್ ಲವರ್. ಲೇ ಶಿವ, ನಾನ್ ನಿನ್ ಲವ್ ಮಾಡಿದ್ದು ಖರೇನಾ, ಆದ್ರೆ ಇನ್ನು ಮ್ಯಾಲ ನನ್ ಸುದ್ದಿಗ್ ಬರ್ಬೇಡ. ನಮ್ಮ ಅಪ್ಪ ಅವ್ವ ನೋಡಿದ ಹುಡುಗನ್ನ ನಾನು ಮದ್ವೆ ಆಗೋದು. ನಿನ್ ಕೈಯಾಗ ಏನಾರ ಮಾಡಕ್ಕಾದ್ರೆ ಮಾಡ್ಕೆ ಹೋಗ್. ಪಾರ್ವತಿ, ನನ್ ಪ್ರೀತಿಗೇನಾದ್ರೂ ತೋಕ ಆತೋ ಆ ಎಲ್ಲ ಒಂದ್ಮೇಲೆ ಆಣಿ ನಿನ್ನ ಕೊಂದ ತೀರ್ತೀನಿ. ಅಯ್ಯ ನಿನ್ನವನ ಸೊ ಫ್ಯಾನ್ ಇಂಡಿಯಾ ಸಿನಿಮಾಗಿ ಇದು ಕೂಡ ಹೊರಹೊಮ್ಮುತ್ತಾ ಇದೆ ಅಂತ ಹೇಳ್ಬೋದು. ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳಂಗಳಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾ ಸಖತ್ತಾಗಿ ಬಂದಿದೆ ಅಂತ ಅನ್ಬೋದು. ನಮ್ಮ ಉತ್ತರ ಕನ್ನಡದ ಭಾಷೆನ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಸೊ ನಮ್ಮ ಪ್ರೀತಿಗೆ ಏನಾದ್ರು ದೋಖ ಆತೋ ಎಲ್ಲವ ನಾಣಿ ಕೊಂದ ತೀರ್ತೀನಿ ಅಂತ ನಮ್ಮ ಧ್ರುವ ಸರ್ಜಾ ಅವರು ಸಖತ್ತಾಗಿ ಒಂದು ಡೈಲಾಗ್ ಹೊಡೆದಿದ್ದಾರೆ. ಸೊ ನನಗೂ ಸಖತ್ ಇಷ್ಟ ಆಯ್ತು ಒಂದು ಟೈಟಲ್ ಟೀಸರ್. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿದಾಗ ಇಷ್ಟಪಡ್ತೀನಿ. ಸೊ ಈ ಒಂದು ಟೈಟಲ್ ಟೀಸರ್ ಯಾವ ರೀತಿ ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ಒಂಥರ ರಗಡ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಧ್ರುವ ಸರ್ಜಾ ಅವರು. ಸೊ ಲಾಂಗು ಮಚ್ಚಿಗಳದ್ದೇ ಹಾವಳಿ ಅಂತ ಹೇಳ್ಬೋದು. ಸೊ ಕೆಡಿಯಲ್ಲಿ ಕೂಡ ಲಾಂಗು ಮಚ್ಚಿ ಅಂತ ಇದೆ. ಸೊ ಇದರಲ್ಲೂ ಕೂಡ ಒಂದು ಲಾಂಗು ಮಚ್ಚಿ ಅಂತ ಇದೆ. ಒಂದು ಪ್ರೀತಿಯಲ್ಲಿ ಆಗುವಂತ ಒಂದು ತೊಂದರೆಗಳು. ಸೊ ಅದನ್ನ ನಾವು ಎದುರಿಸಬೇಕಾದ್ರೆ ಅಥವಾ ನಮ್ಗೆ ಹುಡುಗಿ ಮೋಸ ಮಾಡಿದ್ರೆ, ಸೊ ನಾವು ನಮ್ಮ ಪ್ರೀತಿಗೆ ಧೋಕಾ ಕೊಟ್ರೆ ಏನಾಗುತ್ತೆ. ಸೊ ಇಲ್ಲೆಲ್ಲ ಆ ರೀತಿ ಒಂದು ಸ್ಟೋರಿ ಇರುತ್ತಲ್ಲ, ಅದೇ ರೀತಿ ಸ್ಟೋರಿ ಇದರಲ್ಲೂ ಕೂಡ ಕಾಣಿಸ್ತಾ ಇದೆ ನಮಗೆ. ಲವ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಅಂತ ಅನ್ಸುತ್ತೆ. ಇಲ್ಲಿ ಪ್ರೀತಿಗೆ ಧೋಕಾ ಕೊಡುವಂತದ್ದಿದೆ. ಸೊ ಸಖತ್ ಎಲ್ಲವನ್ನ ಇಲ್ಲಿ ತುಂಬಾ ಚೆನ್ನಾಗಿ ಕತೆ ಹೆಣೆದಿರ್ಬೋದು ಅಂತ ನಂಗೆ ಅನಿಸುತ್ತೆ ಟೈಟಲ್ ಟೀಸರ್ ನೋಡ್ತಾ ಇದ್ರೆ. ಸೊ ಇನ್ನು ಟ್ರೇಲರು ಟೀಸರ್ ಬಿಟ್ಟರೆ ಗೊತ್ತಾಗುತ್ತೆ. ಸೊ ಇವಾಗ ಜಸ್ಟ್ ಒಂದು ಟೈಟಲ್ ಟೀಸರ್ನ ಬಿಟ್ಟಿರೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಸಖತ್ತಾಗಿ ಬಂದಿದೆ. ಇದು ನಂಗಂತೂ ತುಂಬಾ ಇಷ್ಟ ಆಯ್ತು. ಸೊ ಇದನ್ನು ಡೈರೆಕ್ಟ್ ಮಾಡ್ತಿದ್ರು ನಾನು ಹೇಳಿದಾಗೆ ರಾಜ್ಗುರು ಬಿ ಅವರು, ಇದಕ್ಕೆ ಪ್ರೊಡ್ಯೂಸರ್ ಆಗಿರೋದು ಮನಿಷಾ ಅವರು. ಸೊ ತುಂಬಾ ಚೆನ್ನಾಗಿದೆ. ಶೂಟಿಂಗ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಶೂಟ್ ಬಿಗಿನ್ಸ್ ಅಂತ ಇದೆ. ಜಸ್ಟ್ ಇದು ಟೈಟಲ್ ಟೀಸರ್ಗೋಸ್ಕರ ಒಂದು ಮಾಡಿರೋದು ಅಂತ ಒಂದು ವಿಡಿಯೋ ಅಂತ ಅನ್ಸ್ಬೋದು. ಸೊ ಇಲ್ಲಿ ಒಂದು ಭಾಷೆನ ತೋರಿಸ್ತೀರ ಅಂದ್ರೆ ಸಿನಿಮಾ ಪೂರ್ತಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಇದ್ರೆ, ನಮ್ಮ ಉತ್ತರ ಕರ್ನಾಟಕದ ಮಣ್ಣಿನ ಒಂದು ಕಥೆ ಇದ್ರೆ ತುಂಬಾ ಸಖತ್ತಾಗಿರುತ್ತೆ, ನೋಡೋಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ಒಂದು ಅಷ್ಟೇ ಒಂದು ಡೈಲಾಗ್ ಹೊಡೆದರೆ ಒಂದು ರಚಿತಾರಾಮ್ ಅವರಾಗಿರ್ಬೋದು ಮತ್ತೆ ಧ್ರುವ ಸರ್ಜಾ ಆಗಿರ್ಬೋದು ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ. ಸೊ ನಾನು ನಿನ್ನನ್ನು ಮರಿತೀನಿ, ನೀನು ನನ್ನ ಮರೆತು ಬಿಡು. ಸೊ ನಿನ್ನ ಮರೆತು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತ ಇಲ್ಲಿ ರಚಿತಾರಾಮ್ ಅವ್ರು ಹೇಳ್ತಾ ಇರೋದು. ಸೊ ನನ್ನ ಪ್ರೀತಿ ಏನಾದ್ರು ಧೋಕಾ ಮಾಡಿದೆ ಅಂದ್ರೆ ಎಲ್ಲವೂ ನಾನೇ ನಿನ್ನ ಕೊಂದ ತೀರ್ತೀನಿ ಅಂತ ನಮ್ಮ ಧ್ರುವ ಸರ್ಜಾ ಹೇಳ್ತಾ ಇರ್ಬೋದು. ಸಖತ್ತಾಗಿ ಅನಿಸ್ತು ನನಗಂತೂ. ನಿಮಗೆ ಯಾವ ರೀತಿ ಅನಿಸ್ತು ಟೈಟಲ್ ಟೀಸರ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಧ್ರುವ ಸರ್ಜಾ ಅವರ ಈ ಒಂದು ಕ್ರಿಮಿನಲ್ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ತುಂಬಾ ಚೆನ್ನಾಗಿ ಬರಲಿ ಸಿನಿಮಾ ಅಂತ ನಾವೆಲ್ಲರೂ ಬೇಡ್ಕೊಳ್ಳೋಣ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಟೈಟಲ್ ಟೀಸರ್ ಬಂದ್ಬಿಟ್ಟು ಕ್ರಿಮಿನಲ್ ಅಂತ. ಜಾಸ್ತಿ ಬರೀ ರೌಡಿಸಮ್ ಹೊಡೆದಾಟ ಇರೋ ಅದನ್ನ ಬಿಟ್ಟು ಒಂದು ಒಳ್ಳೆ ಕಥೆನ ಹೆಣ್ಕೊಂಡು ಹೋಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಒಂದು ಫೈಟ್ ಇಡ್ಬೇಕಾದ್ರೆ, ಒಂದು ಲಾಂಗು ಮಚ್ಚು ಕತೆ ಹೊಡೆದಾಟ ಇರ್ಬೇಕಾದ್ರೆ ಕಥೆಯಲ್ಲಿ ಎಲ್ಲೂ ಕಾಣಿಸಲ್ಲ. ಸೊ ಕತೆಗೆ ತಕ್ಕಂತೆ ನೀವು ಸೀನ್ಗಳನ್ನ
ಕಟ್ಕೊಂತ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಿದ್ದಾಗ ಖಂಡಿತವಾಗ್ಲೂ ಸಿನಿಮಾ ಯಶಸ್ಸನ್ನು ಕಾಣುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ನೀವು ಕೂಡ ಇದನ್ನು ಹೋಗಿ ನೋಡಿ. ಗೋಲ್ಡ್ಮನ್ಸ್ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಟೈಟಲ್ ಟೀಸರ್ ರಿಲೀಸ್ ಮಾಡಿದ್ದಾರೆ. ಸೊ ಸಖತ್ತಾಗಿ ಮೂಡಿ ಬಂದಿದೆ. ನೀವು ಹೋಗಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಅಂತ ಇಷ್ಟಪಡ್ತೀನಿ. ಸೊ ನನಗೆ ಅನಿಸಿದ್ದೆ ನಾ ಹೇಳಿದ್ದೀನಿ, ತುಂಬ ಸಖತ್ತಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಅಂತೂ ಮತ್ತಷ್ಟು ನನಗೆ ಅದು ಹುರುಪು ತಂದುಕೊಟ್ಟು ಟೀಸರ್ನ ನೋಡೋದಕ್ಕೆ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತಾ ಕಮೆಂಟ್ ಮುಖಾಂತರ ತಿಳಿಸಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಂಥ ವಿಡಿಯೋನ ತೊಗೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.